ಇನ್ನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ಬಾಗಲಕೋಟೆಯಲ್ಲಿ ಅಬ್ಬರದ ಪ್ರಚಾರ ನಡೀತಾ ಇದೆ. ಎಲ್ಲ ಕಡೆಯೂ ಕೂಡ ನಮ್ಮ ಪಕ್ಷದ ಪರವಾಗಿ ಜನ ಒಲವಿದೆ ಅಂತ ಹೇಳ್ತಾರೆ. ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರು ಟಿವಿ9 ಜೊತೆಗೆ ಮಾತನಾಡ್ತಾ ನಮ್ಮ ಪಕ್ಷದ ಕಡೆ ಒಲವಿದೆ, ನಾವು ಗೆಲ್ತೀವಿ, ಕಾಂಗ್ರೆಸ್ಸಿಗರು 3 ವರ್ಷದಿಂದ ಮಾಡಿದಂಥ ಅಭಿವೃದ್ಧಿ ಕೆಲಸ ಏನಿದೆ ಇಲ್ಲಿ, ಸಿಎಂ ಈಗ ಅದೊಂದು ಮೆಡಿಕಲ್ ಕಾಲೇಜಿನ ಬಗ್ಗೆ ಮಾತಾಡ್ತವ್ರು ಅಷ್ಟೇ, ಆದರೆ ನಾನೊಬ್ಬನೇ ಮೆಡಿಕಲ್ ಕಾಲೇಜು ಮಾಡಿಕೊಂಡು ಬಂದಿದ್ದೀನಿ, ಕಾಂಗ್ರೆಸ್ನವರು ನಮಗೆ ಅಭಿವೃದ್ಧಿ ಪಾಠ ಕಲಿಸೋದು ಬೇಡ ಅಂತೇಳಿ ಟಿವಿ9 ಜೊತೆಗೆ ಮಾತನಾಡಿದಂಥ ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರು ಹೇಳಿದರು. ಸರ್ಕಾರವಾಗಿ ಮೆಡಿಕಲ್ ಕಾಲೇಜ್ ಮಾಡಬೇಕಂತ ಹೇಳಿ 13ರಿಂದ 18ರವರೆಗೂ ಘೋಷಣೆ ಮಾಡಿದರೂ ಆಗಲಿಲ್ಲ. 23ನೇ ಇಸ್ವಿಗೆ ಅವ್ರ ಸರ್ಕಾರ ಬಂದು ಮೆಡಿಕಲ್ ಕಾಲೇಜನ್ನು ಜಪ ಮಾಡ್ತಾರೆ. 25ರಲ್ಲಿ ಅನೌನ್ಸ್ ಮಾಡ್ಯಾರ, 26ಕ್ಕೆ ಅಡಿಗಲ್ ಹಾಕ್ಯಾರ. 14ನೇ ತಾರೀಕಿಗೆ 15ನೇ ತಾರೀಕಿಗೆ ಚುನಾವಣೆ ಘೋಷಣೆ. ಇದು ಚುನಾವಣೆ ಗಿಮಿಕ್. ಏನು ದೊಡ್ಡ ಮೆಡಿಕಲ್ ಕಾಲೇಜು ಅಂತ ಸರ್ಕಾರಕ್ಕೆ, ನಾವೊಬ್ಬನೇ ನಮ್ಮ ಸಂಸ್ಥೆಯಿಂದ 25 ವರ್ಷದಿಂದ ಮೆಡಿಕಲ್ ಕಾಲೇಜ್ ಮಾಡಿನಲ್ಲ, ಗೊತ್ತಿಲ್ಲ ಅವ್ರಿಗೆ ಏನು ಅಭಿವೃದ್ಧಿ ಮಾಡ್ತಾರೆ. 3 ವರ್ಷ ಏನೂ ಆಗಿಲ್ಲ. ನಮ್ಮಲ್ಲಿ 187 ಶಿಕ್ಷಣ ಸಂಸ್ಥೆಗಳು ನಡೀತಾ ಇದ್ದಾವೆ. ಇಂಥದ್ದು ಯಾವುದೇ ಕೋರ್ಸು ಕಾಲೇಜು ಇಲ್ಲ ಅಂತಲ್ಲ, ಒಂದು ಸರ್ಕಾರವಾಗಿ ಮಾಡೋಕ್ಕಾಗಿಲ್ಲ ಅವ್ರಿಗೆ. ನಾವು ಒಂದು ಸಂಸ್ಥೆಯಿಂದ ಮಾಡಿದ್ದೀವಿ, ಏನು ಅಭಿವೃದ್ಧಿ ಮಾಡ್ತಾರೆ ಅವರು? ನಮ್ಮ ಮುಂದೆಲ್ಲ ಈ ಅಭಿವೃದ್ಧಿ ಪಾಠ ಇಂಥದನ್ನೆಲ್ಲ ನಮಗೆ ಕಲಿಸೋದು ಬೇಡ, ಬೇರೆ ಯಾರಿಗಾದ್ರು